ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದಂ ವಿಷ್ಣುರ್ವಚಕ್ರಮೇ ತ್ರೇಧಾ ನಿಧತೆ ಪದಂ ಸಮೂಢಮಸ್ಯ ವಾಗುಂ ಸುರೇ. ವಿಷ್ಣೋರರಾಟಮಸ ವಿಷ್ಣೋ ಪೃಷ್ಠಮಸ ವಿಷ್ಣೋ ಸಪ್ತೇ ಏಸ್ತೋ ವಿಷ್ಣೋ ಸೋರಸ ವಿಷ್ಣೋ ದ್ರೋಮಸ ವೈಷ್ಣವಸ ವಿಷ್ಣವೇ ತ್ವಾ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ಅನಂತ ನಮಸ್ಕಾರಗಳು. ನೋಡಿ, ವರಮಹಾಲಕ್ಷ್ಮಿ ಯಾವತ್ತೂ ಸಹ ನಮಗೆ ಶ್ರಾವಣ ಮಾಸದ 2ನೇ ಶುಕ್ರವಾರ ಆಚರಣೆ ಮಾಡ್ತಕ್ಕಂಥದ್ದೇ ನಮಗೆ ವರಮಹಾಲಕ್ಷ್ಮಿ ಹಬ್ಬ. ಯಾಕೆ ನಾವು ವರಮಹಾಲಕ್ಷ್ಮಿ ಶ್ರಾವಣ ಮಾಸದಲ್ಲಿ, ಏಕೆಂದರೆ ನಾವು ಪೌರ್ಣಮಿ ಹಿಂದೆ ಮುಂದೆ ಅಂತ ನಾವು ಹೇಳ್ತಾ ಇದ್ವಿ. ಈ ಸತಿ ಅಧಿಕ ಮಾಸ, ಅಧಿಕ ಜ್ಯೇಷ್ಠ, ನಿಜ ಜ್ಯೇಷ್ಠ ಬಂದಿರೋದ್ರಿಂದ ಒಂದು ವಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಪೌರ್ಣಮಿ ದಾಟಿ ನಾವು ಒಳಗಡೆ ಮಾಡ್ಕೋಬೇಕಾಗತ್ತೆ. ನಮಗೆ 21ನೇ ತಾರೀಕೆ ಸಹ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಕೋಬೇಕಾಗತ್ತೆ. ನಾವು 21ಕ್ಕೆ ಸಹ ನಾವು ವರಮಹಾಲಕ್ಷ್ಮಿನ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ನಮಗೆ ಲಕ್ಷ್ಮೀ ಅಂತಕ್ಕಂಥದ್ದು ದುಡ್ಡು ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ವರಮಹಾಲಕ್ಷ್ಮಿ ಅಂತ ಅಂದರೆ ನಮಗೆ ವರಗಳನ್ನ ಕರುಣಿಸ್ತಕ್ಕಂಥದ್ದೇ ವರಮಹಾಲಕ್ಷ್ಮಿ. ಅದರಿಂದ ನಾವು ಲಕ್ಷ್ಮೀನ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗರಾಮೇಶ್ವರೀಂ ದಾಸೀಭೂತ ಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧ ವಿಬಲ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ಮುಂದೆ ಮುಕುಂದ ಪ್ರಿಯಾಂ ಶುದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ ಅಂತಕ್ಕಂಥದ್ದು. ಲಕ್ಷ್ಮಿ ಅಂತಕ್ಕಂಥದ್ದು ದುಡ್ಡು, ಜ್ಞಾನ, ಯಶಸ್ಸು, ಅಭಿವೃದ್ಧಿ, ಆರೋಗ್ಯ, ಮೋಕ್ಷ. ಮತ್ತು ನಮಗೆ ಮಹಾಲಕ್ಷ್ಮಿ ಒಲಿಬೇಕಾದರೆ ಕರ್ಮಗಳು, ಪ್ರಾರಬ್ಧ ಕರ್ಮಗಳು. ನೋಡಿ, ನಮಗೆ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದರೆ, ಗುರು ಚೆನ್ನಾಗಿದ್ದರೆ, ಧನಾಧಿಪತಿ ಚೆನ್ನಾಗಿದ್ದರೆ, ಕೋಣಾಧಿಪತಿ ಚೆನ್ನಾಗಿದ್ದರೆ ಧನ 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 ದುಡ್ಡು ದುಡ್ಡು ದುಡ್ಡು. ಧನಸ್ಥಾನದಲ್ಲೇ ಗುರು ಇತ್ತು ಅಂತಂದರೆ ಹಣ ಬರ್ತಾನೆ ಇರುತ್ತೆ. ಯಾವತ್ತೂ ಸಹ ನಾವು ವರಮಹಾಲಕ್ಷ್ಮಿನ ದುಡ್ಡು ಅಂತಕ್ಕಂಥದ್ದನ್ನು ಸಹ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಇವಾಗ ನಾವು ಎಷ್ಟು ಲಕ್ಷ್ಮೀ ಪೂಜೆ ಮಾಡಿದ್ರೂ ಸಹ ದುಡ್ಡೇ ಬರ್ತಾ ಇರಲ್ಲ, ನಮಗೆ ಧನಾಧಿಪತಿ ಚೆನ್ನಾಗಿರೋದಿಲ್ಲ. ಅದಕ್ಕಾಗಿ ಸಹ ನಾವು ಯಾವತ್ತೂ ಸಹ ಪೂರ್ವ ಪುಣ್ಯ ಸ್ಥಾನ 5ನೇ ಮನೆಯಿಂದ ನಾವು ನೋಡ್ಕೋಬೇಕಾಗತ್ತೆ. ನಾವು ಎಷ್ಟು ಪುಣ್ಯ ಮಾಡಿದ್ದೀವೋ ಅದಕ್ಕೆ ತಕ್ಕಂತೆ ಹಣ ಬರ್ತಕ್ಕಂಥದ್ದು. ಅದಕ್ಕಾಗಿ ನಾವು ಈ ಜನ್ಮದಲ್ಲಿ ಪುಣ್ಯದ ಕೆಲಸ ಬಂದಾಗ ನಮ್ಮ ಮಕ್ಕಳು, ನಮ್ಮ ವಂಶಗಳೆಲ್ಲ ಚೆನ್ನಾಗಿರ್ತಾರೆ. ಅಸೂಯೆ ಮತ್ತು ಕೋಪ, ಕಾಮ, ಕ್ರೋಧ, ಲೋಭ, ಮೋಹದ ಮಾತ್ಸರ್ಯಗಳನ್ನೆಲ್ಲ ತ್ಯಜಿಸಿದಾಗ, ನಾವು ಆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡಾಗ ನಮಗೆ ಈ ರೀತಿ ಬರ್ತಕ್ಕಂಥದ್ದು. ಆಮೇಲೆ ನೋಡಿ, ವರಮಹಾಲಕ್ಷ್ಮಿ ಅಂದರೆ ಕೆಲವರೆಲ್ಲ ಹೇಳಿದರು, ಗುರುಗಳೇ ನಮಗೆ ಪೂಜೆ ಬಗ್ಗೆ, ಮಂತ್ರದ ಬಗ್ಗೆ ಗೊತ್ತಿಲ್ಲ, ಸಿಂಪಲ್ಲಾಗಿ ನಮಗೆ ಪೂಜೆ ಯಾವ ರೀತಿ ಮಾಡಬೇಕಾಗತ್ತೆ ಅಂತಕ್ಕಂಥದ್ದನ್ನು ಒಂದು ಚೂರು ಹೇಳ್ಕೊಡಿ ಗುರುಗಳೇ, ಹೇಳಿ ಗುರುಗಳೇ ಅಂತ ಹೇಳಿದರು. ಆದ್ದರಿಂದ ನಾನಿವತ್ತು ಈ ವರಮಹಾಲಕ್ಷ್ಮಿಯಿಂದ ಷೋಡಶೋಪಚಾರ ಪೂಜೆ ಅಂತಕ್ಕಂಥದ್ದನ್ನು ನಾನೀಗ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಷೋಡಶೋಪಚಾರ ಪೂಜೆ ಔಚಿತ್ಯ ಏನು ನೋಡಿ. ನಂಬಿಕೆ, ದೇವರನ್ನು ಒಬ್ಬ ಅತಿಥಿಯ ರೂಪದಲ್ಲಿ ಸತ್ಕಾರ ಮಾಡೋದರಿಂದ, ಮತ್ತು ಇವಾಗ ನಮಗೆ ಯಾರಾದರೂ ಮನೆಗೆ ಒಳ್ಳೆ ಗೆಸ್ಟ್ ಬಂದಾಗ ನಾವು ನೆನೆಸ್ಕೊಳ್ತೀವಿ ನಮ್ಗೆ ಸಹಾಯ ಮಾಡಿರೋರನ್ನ. ಅದಕ್ಕಾಗಿ ನಾವು ಯಾವತ್ತೂ ಸತ್ಕರಿಸುವುದಕ್ಕೆ 16 ಥರದ ದೇವ್ರನ್ನ ಕರೆದಾಗ ಷೋಡಶೋಪಚಾರ ಪೂಜೆ ಅಂತಕ್ಕಂಥದ್ದನ್ನು ನಾವು ಮಾಡಬೇಕಾಗತ್ತೆ. ಕ್ರಮಬದ್ಧವಾಗಿ ಮಾಡಿದಲ್ಲಿ ದೇವರು ಪ್ರಸನ್ನನಾಗುತ್ತಾನೆಂಬ ನಂಬಿಕೆ, ಇದಕ್ಕೆ ನಾವು ನಂಬಿಕೆ ಅಂತಕ್ಕಂಥದ್ದು. ಇನ್ನು ವೈಚಾರಿಕತೆಗೆ ನಾವು ಹೋಗೋಣ. ವೈಚಾರಿಕತೆ ಅಂತಂದರೆ ಓಂ ವರಮಹಾಲಕ್ಷ್ಮೀ ನಮಃ ಧ್ಯಾನಂ ಸಮರ್ಪಯಾಮಿ ಅಂದರೆ ಧ್ಯಾನ, ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅಮ್ಮ ಲಕ್ಷ್ಮಿ, ನಿನ್ನನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆವಾಹನಂ ವರಮಹಾಲಕ್ಷ್ಮೀ ನಮಃ ಆವಾಹನಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಹೂವಾಕ್ಷತೆ ಆ ವರಮಹಾಲಕ್ಷ್ಮಿ ಮೇಲೆ ಹಾಕಿದ್ರೆ ತುಂಬ ವಿಶೇಷವಾಗಿ ಆವಾಹನೆ ಆಗ್ತಕ್ಕಂಥದ್ದು ಆ ಮಹಾತಾಯಿ. ನಿಮಗೆಲ್ಲ ಗೊತ್ತಿರುತ್ತೆ, ಕಳಸ ಕೂಡಿಸಿರ್ತೀರ, ಅಲಂಕಾರ ಮಾಡಿರ್ತೀರ. ಇದೇನು ನಾವು ಅಲಂಕಾರದ ಬಗ್ಗೆ ಹೇಳಬೇಕಾಗೇ ಇಲ್ಲ. ಪ್ರತಿಯೊಬ್ಬರ ಮನೆಗೂ ಸಹ ವರಮಹಾಲಕ್ಷ್ಮಿನ ನೀವು ಅಲಂಕಾರ
ಚೆನ್ನಾಗಿ ಮಾಡಿರ್ತೀರ. ಆದ್ದರಿಂದ ನೀವು ಈ ಆವಾಹಯಾಮಿ ಅಂದರೆ ಸಾಕು, ವರಮಹಾಲಕ್ಷ್ಮೀ ನಮಃ ಆವಾಹಯಾಮಿ ಅಂದರೆ ಸಾಕು, ಆಯಮ್ಮ ಬಂದು ಕಳಸದಲ್ಲಿ ಕೂತ್ಕೊಳ್ತಾರೆ. ಹೂವು ಅಕ್ಷತೆ ಹಾಕಿಬಿಟ್ಟು ಆ ಕಳಸದ ಮೇಲೆ ಆವಾಹಯಾಮಿ ವರಮಹಾಲಕ್ಷ್ಮೀ ನಮಃ ಆವಾಹಯಾಮಿ ಅಂತಕ್ಕಂಥದ್ದು. ಆಮೇಲೆ ನಿಮ್ಗೆ ಯಾರಾದರೂ ಬಂದಾಗ ಪುರೋಹಿತರು ಬರ್ತಾರೆ, ದಾಸಯ್ಯ ಬರ್ತಾರೆ, ನಿಮ್ಮ ಮನೆಗೆ ಗೆಸ್ಟ್ ಬರ್ತಾರೆ, ಕಾಲು ತೊಳ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಒಂದು ಜಗ್ಗಲ್ಲೋ ಒಂದು ಬಿಂದಿಗೆಯಲ್ಲೋ ಒಂದು ಚೊಂಬಲ್ಲೋ ನೀರು ಕೊಡ್ತೀವಿ. ಅದಕ್ಕಾಗಿ ನೋಡಿ, ವರಮಹಾಲಕ್ಷ್ಮೀ ನಮಃ ಪಾದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ, 3 ಉದ್ಧರಣೆ ನೀರು ಬಿಡ್ತಕ್ಕಂಥದ್ದು, 3 ಸ್ಪೂನ್ ನೀರು ಬಿಡ್ತಕ್ಕಂಥದ್ದು. ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ, ಕೈ ತೊಳಿಬೇಕು, ಅದಕ್ಕೆ 3 ಉದ್ಧರಣೆ. ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ, ಕೈಕಾಲು ತೊಳಿತಕ್ಕಂಥದ್ದು. ಸ್ನಾನಂ, ಒಂದು ಹೂವು ತೊಗೊಂಡ್ಬಿಟ್ಟು ವರಮಹಾಲಕ್ಷ್ಮೀ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಆ ಹೂವನ್ನು ತಗೊಂಡು ಆ ಕಳಸದ ಮೇಲೆ ಪ್ರೋಕ್ಷಣೆ ಮಾಡಿದ್ರೆ ಸಾಕು, ಸಹ ನಿಮಗೆ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ವರಮಹಾಲಕ್ಷ್ಮೀ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತಕ್ಕಂಥದ್ದು. ಇನ್ನು ಸ್ನಾನ ಆದಮೇಲೆ ಆಚಮನೀಯಂ ಸಮರ್ಪಯಾಮಿ, 3 ಉದ್ಧರಣೆ ನೀರು ಕುಡಿತಕ್ಕಂಥದ್ದು. ಬಾಯಾರಿಕೆ ಆಗಿರುತ್ತೆ, ನಮಗೆ ಒಂದು ಲೋಟ ನೀರು ಕೊಟ್ಟಾಗ ಅದು ಆಚಮನೀಯಂ ಸಮರ್ಪಯಾಮಿ ಅಂತ 3 ಸ್ಪೂನ್ ಆಗಲಿ 3 ಉದ್ಧರಣೆ ಆಗಲಿ ಅಥವಾ ಏನು ಇಟ್ಕೊಂಡಿದ್ರು, ಅರ್ಘ್ಯ ಪಾತ್ರೆ ಅಂದರೆ ಒಂದು ಸಪ್ರೇಟಾಗಿ ಒಂದು ಪಾತ್ರೆ ಇಟ್ಕೊಂಡಿರ್ಬೇಕಾಗತ್ತೆ. ಅದರಲ್ಲಿ ಹಸ್ತಯೋಹೋ ಆಚಮನೀಯಂ ಸಮರ್ಪಯಾಮಿ ಅಂತಕ್ಕಂಥದ್ದು 3 ಉದ್ಧರಣೆ ನೀರು ಬಿಡಬೇಕಾಗತ್ತೆ. ಇನ್ನು ಅಷ್ಟೋತ್ತರ ವರಮಹಾಲಕ್ಷ್ಮೀ ನಮಃ ಅಷ್ಟೋತ್ತರ ನಾಮಾವಳಿ ಪೂಜಾಂಚ ಕರಿಷ್ಯೆ ಅಂತ ಹೇಳ್ಕೋಬೇಕು. ನಿಮಗೆ 108 ನಾಮ, ಪ್ರಕೃತಿಯೇ ನಮಃ, ವಿಕೃತಿಯೇ ನಮಃ, ವಿದ್ಯಾಯ ನಮಃ, ಸರ್ವಭೂತ ಹಿತಪ್ರದಾಯ ನಮಃ ಅಂತಕ್ಕಂಥ ಮಂತ್ರಗಳು ಬರುತ್ತೆ. ಆ 108 ನಾಮ ನಿಮಗೆ ಪುಸ್ತಕಗಳಲ್ಲಿ ಮೊಬೈಲಲ್ಲಿ ಸಿಕ್ಕುತ್ತೆ. 108 ನಾಮ ಅಷ್ಟೋತ್ತರ ಹೇಳ್ಕೋಬೇಕಾಗತ್ತೆ, ಹೂವು ಹಾಕಬೇಕಾಗತ್ತೆ. ಅಮ್ಮಂಗೆ ವರಮಹಾಲಕ್ಷ್ಮೀ ನಮಃ ಅಂತ ಹೇಳ್ಕೋಬೇಕಾಗತ್ತೆ. ಓಂ ಪ್ರಕೃತಿಯೇ ನಮಃ ವರಮಹಾಲಕ್ಷ್ಮೀ ನಮಃ ಅಂತ ಹೇಳ್ಕೊಂಡು ಹಾಕಿದಾಗ ನಿಮಗೆ 108 ನಾಮ ಸಿದ್ಧಿಸ್ತಕ್ಕಂಥದ್ದು. ಧೂಪಂ ಸಮರ್ಪಯಾಮಿ, ಊದ್ಕಡ್ಡಿ ಅಲ್ಲ, ಧೂಪ ಅಂತ ಅಂದರೆ ಸಾಂಬ್ರಾಣಿ ಹಾಕಬೇಕಾಗತ್ತೆ. ಯಾಕೆಂದರೆ ಊದ್ಕಡ್ಡಿ ಬರೀ ಕೆಮಿಕಲ್ ಆಗಿರೋದ್ರಿಂದ ಇವತ್ತಿನ ದಿವಸ ಊದ್ಕಡ್ಡಿನ ಉಪಯೋಗಿಸ್ಬೇಡಿ. ಹಾರ್ಟ್ಗೆ, ಕಿಡ್ನಿಗೆ, ಲಿವರ್ಗೆ ಮತ್ತು ಉಸಿರಾಟಕ್ಕೆಲ್ಲ ತೊಂದರೆ ಆಗ್ತಾಯಿದೆ. ಒರಿಜಿನಲ್ ಸಾಂಬ್ರಾಣಿ ಅಂತಂದ್ಬಿಟ್ಟು ಧೂಪಂ ಸಮರ್ಪಯಾಮಿ ಅಂತ ಹೇಳಿಬಿಟ್ರೆ ಮನೆಗಿರ್ತಕ್ಕಂಥ ದುಷ್ಟ ಕೂಟಾದಿಗಳು ಒಂಥರ ನೆಗೆಟಿವ್ ಏನಾದರೂ ಇದ್ದರೂ ಸಹ ಆಚೆ ಹೊಟ್ಟೋಗುತ್ತೆ. ಧೂಪಂ ಸಮರ್ಪಯಾಮಿ, ಸಾಂಬ್ರಾಣಿನ ರೆಡಿ ಮಾಡ್ಕೊಂಡು ಅಮ್ಮಂಗೆಲ್ಲ ತೋರಿಸಿ. ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ, ದೀಪಕ್ಕೆ 2 ಅಕ್ಷತೆ ಹೂವು ಹಾಕ್ಬಿಟ್ಟು ದೀಪನ ತೋರಿಸಿ ಅಮ್ಮಂಗೆ. ದೀಪಂ ಸಮರ್ಪಯಾಮಿ. ಆಮೇಲೆ ನೈವೇದ್ಯಂ, ನೀವೇನು ನೈವೇದ್ಯ ಮಾಡಿರ್ತೀರೋ ಹಣ್ಣುಗಳು, ಪಂಚಫಲಂ ನೈವೇದ್ಯಾಮಿ. ತೆಂಗಿನಕಾಯಿ ಇದ್ದರೆ ಬಾಳೆಹಣ್ಣಿದ್ರೆ ತೆಂಗಿನಕಾಯಿಗೆ ಬಾಳೆಹಣ್ಣಿಗೆ ನಾರಿಕೇಳ ಫಲಂ ನೈವೇದ್ಯಾಮಿ, ಕದಳಿ ಫಲಂ ನೈವೇದ್ಯಾಮಿ. 5 ಥರ ಹಣ್ಣಿಟ್ಟಿದ್ರೆ ಪಂಚಫಲಂ ನೈವೇದ್ಯಾಮಿ ಅಂತ ಹೇಳ್ಕೊಂಬಿಡಿ. ಏಕೆಂದರೆ ಹಣ್ಣುಗಳದೆಲ್ಲ ಸಂಸ್ಕೃತದಲ್ಲಿದೆ, ಅದೊಂದು ಸತಿ ನಾನು ಹೇಳ್ತೀನಿ ನಿಮಗೆ ಯಾವ್ಯಾವ ಹಣ್ಣಿಗೆ ಏನೇನು ಹೆಸರು ಹೇಳಬೇಕಾಗತ್ತೆ ಅಂತ. ಪಂಚಫಲಂ ನೈವೇದ್ಯಾಮಿ ಅಂತ ಹೇಳಿಬಿಡಿ. ಇನ್ನು ಹಸ್ತಪ್ರಕ್ಷಾಳನಂ ಸಮರ್ಪಯಾಮಿ ವರಮಹಾಲಕ್ಷ್ಮೀ ನಮಃ, ತಿರುಗಿ ಕೈ ತೊಳಿತಕ್ಕಂಥದ್ದು. ಆಮೇಲೆ ಮುಖ ಪ್ರಕ್ಷಾಳನಂ ಸಮರ್ಪಯಾಮಿ, 1 ಉದ್ಧರಣೆ ನೀರು ಬಿಡ್ತಕ್ಕಂಥದ್ದು. ಆಮೇಲೆ ಮಹಾಮಂಗಳಾರತಿ. ನಮೋಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು, ಇಲ್ಲ ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ ಅಂತ ಹೇಳ್ಕೊಂಡು ಆರತಿ ಮಾಡಿದಾಗ ಅಮ್ಮ ನಮಗೆ ಅನುಗ್ರಹ ಕೊಡ್ತಾರೆ. ಇಲ್ಲಾಂದರೆ ಈ ಮಂತ್ರನ ಕೇಳಿಸ್ಕೊಳ್ಳಿ. ಓಂ ರೀಂ ಲಕ್ಷ್ಮೀ ಮಹಾಲಕ್ಷ್ಮೀ ಸರ್ವಕಾಮಪ್ರದೇ ಸರ್ವಸೌಭಾಗ್ಯದಾಯಿನಿ ಅವಿಷ್ಟಾರ್ಥಂ ಪ್ರಯಚ್ಛಂ ಸರ್ವಗತ ಸರ್ವಸ್ವರೂಪೇ ಸುರೋಚಿನೀಂ ರೀಂ ಸ್ವಾಹ ಅಂತಕ್ಕಂಥದ್ದು. ಈ ಮಂತ್ರವನ್ನು ನೀವು ಕೇಳಿಸ್ಕೊಂಡು ಆರತಿ ಮಾಡಿದಾಗ ಆಯಮ್ಮ ತೃಪ್ತಳಾಗ್ತಾಳೆ. ಆಮೇಲೆ ಮಂಗಳಾರತಿ ಆದ ತಕ್ಷಣ ಮಂತ್ರಪುಷ್ಪಂ, ಅದಕ್ಕಾಗಿ ಸಹ ನೀವು ವರಮಹಾಲಕ್ಷ್ಮೀ ನಮಃ ಮಂತ್ರಪುಷ್ಪಂ ಸಮರ್ಪಯಾಮಿ ಅಂತಾಗ ಹೂವು ಅಕ್ಷತೆ ತಗೊಂಡು ಅಮ್ಮನ ಮೇಲೆ ಹಾಕಿದಾಗ ಮಂತ್ರಪುಷ್ಪಂ ಸಮರ್ಪಯಾಮಿ. ಇನ್ನು ನೆರಳು, ನಮಗೆ ಬಿಸಿಲಲ್ಲಿ ಇರ್ತೀವಿ ನಾವು, ಅದಕ್ಕೆ ಮಳೆ ಬಂದಾಗ ಬಿಸಿಲು ಬಂದಾಗ ಒಂಥರ ಇದಾದಾಗ ಕೊಡೆ ನಾವು ತೊಗೊಳ್ತೀವಲ್ಲ, ಅದಕ್ಕಾಗಿ ಆ ಅಮ್ಮಂಗೆ ಛತ್ರಂ ಪುನಃ ಪೂಜೆ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ ಎಲ್ಲ ಬರುತ್ತೆ. ಆದ್ದರಿಂದ ನಾವು ಛತ್ರಂ ಸಮರ್ಪಯಾಮಿ, ನೆರಳು ನಾವು ಕೊಡ್ತಾ ಇದ್ದೀವಿ ಅಮ್ಮಂಗೆ. ಚಾಮರಂ ವೀಜನಂ ಸಮರ್ಪಯಾಮಿ, ಇದೇ ನೋಡಿ 16
ಷೋಡಶೋಪಚಾರ ಪೂಜೆಗಳು ಇಷ್ಟು ಮಾಡಿದ್ರೆ ನೀವು ಸಾಕು. ಏಕೆಂದರೆ ಎಲ್ಲರ ಮನೆಗೂ ಪುರೋಹಿತರು ಬರಲ್ಲ, ಎಲ್ಲರ ಮನೆಗೂ ಪೂಜೆ ಮಾಡ್ಸೋಕ್ಕಾಗಲ್ಲ, ಎಲ್ಲರ ಮನೆಗೂ ವ್ರತ ಹೇಳಲಿಕ್ಕಾಗಲ್ಲ. ಇಷ್ಟು ನೀವು ಮಾಡ್ಕೊಂಬಿಟ್ರೆ ವ್ರತ ಮಾಡ್ಕೊಂಡಾಗೆ. ಕಳಸದಲ್ಲಿ ನೀವು ನೋಡಿ ಯಾರ್ಯಾರೋ ಏನೇನೋ ಹೇಳ್ತಾರೆ, ದಯವಿಟ್ಟು ಅವಕ್ಕೆಲ್ಲ ಕಿವಿ ಕೊಡಬೇಡಿ. ದ್ರಾಕ್ಷಿ, ಒಣದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಕಲ್ಸಕ್ಕರೆ, ಬಾದಾಮಿ ಮತ್ತು ₹1 ಕಾಯಿನ್ನು ಇಷ್ಟು ಹಾಕಿ, ಏನು ಹಾಕಬೇಕು ಅಂದರೆ ಲಾವಂಚ ಸ್ವಲ್ಪ ಹಾಕಿ. ಅದರಲ್ಲಿ ಹಾಕಿದ್ರೆ ಸಾಕು, ನಿಮಗೆ ವಿಶೇಷವಾಗಿ ಶಕ್ತಿ ಬರ್ತಕ್ಕಂಥದ್ದು. ಕೇಸರಿ ಹಾಕಿ ಇದ್ದರೆ, ಪಚ್ಚ ಕರ್ಪೂರ ಹಾಕಿ, ಇವೆಲ್ಲ ಹಾಕಿದಾಗ ಅಮ್ಮ ತೃಪ್ತಳಾಗ್ತಾಳೆ. ಯಾವತ್ತೂ ಸಹ ಈ 16 ಪೂಜೆಗಳನ್ನ ನೀವು ಮಾಡಿಕೊಂಡಾಗ ವಿಶೇಷವಾಗಿ ವರಮಹಾಲಕ್ಷ್ಮಿ ಒಲಿತಕ್ಕಂಥದ್ದು. ಇನ್ನು ನೋಡಿ, ಇದಾಯ್ತಾ? ಅಂದರೆ ನಿಮಗೆ ಏನಾಯಿತು? ನಂಬಿಕೆ ಆಯಿತು, ವೈಚಾರಿಕತೆ ಆಯಿತು. ಈಗ ನಿಮಗೆ ವೈಜ್ಞಾನಿಕತೆ ಅಂದರೆ ನೋಡಿ, ಷೋಡಶೋಪಚಾರ ಉಪಚಾರಗಳ ಪೂಜಾ ಮುಖಾಂತರ ನಾವು ದೇವತಾರ್ಚನೆ ಮಾಡುತ್ತಾ ಮುಂದಿನ ಪೀಳಿಗೆಗಳಿಗೆ ಅತಿಥಿ ಸತ್ಕಾರದ ಕ್ರಮವನ್ನು ಹೇಳಿಕೊಡುತ್ತಿದ್ದರು. ಷೋಡಶೋಪಚಾರ ಪೂಜೆಯಲ್ಲಿ ಬರುವ ಸ್ನಾನ, ಪಂಚಾಮೃತ ಅಭಿಷೇಕ ಮತ್ತು ಮಂತ್ರಮುಖೇನ ಧನಯುಕ್ತವಾಗಿ ನಂತರ ಸೇವಿಸಿದರೆ ಆರೋಗ್ಯ ಸುಧಾರಣೆ ರಾಮಬಾಣ. ಯಾವತ್ತೂ ಸಹ ದೇವ್ರ ಮೇಲೆ ಬಿತ್ತಕ್ಕಂಥ ಪದಾರ್ಥಗಳು ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ, ಎಳ್ನೀರು ಇವೆಲ್ಲ ಸಹ ನಮಗೆ ಋಣರೋಗಾದಿ ದಾರಿದ್ರ್ಯ ಪಾಪಕ್ಷುದ ಅಪಮೃತ್ಯುವ್ಯಯ ಭಯ ಕ್ಲೇಶ ಮನಸ್ತಾಪ ನಶ್ಯಂತೋ ಮಮ ಸರ್ವದಾ. ಆದ್ದರಿಂದ ಈ ರೀತಿ ಆಗಿರೋದ್ರಿಂದ ನಿಮಗೆ ಇವತ್ತಿನ ದಿವಸ ಈ ವರಮಹಾಲಕ್ಷ್ಮಿ ಹಬ್ಬವನ್ನು 21ನೇ ತಾರೀಕು ಆಚರಣೆ ಮಾಡಿ ವಿಶೇಷವಾಗಿ ಲಕ್ಷ್ಮೀನ ಆರಾಧನೆ ಮಾಡ್ಕೊಳ್ಳಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಕ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಅಂತ ಜಪ ಮಾಡಿ, ಆಮೇಲೆ ಲಕ್ಷ್ಮೀನಾರಾಯಣಾಯ ನಮಃ ಅಂತ ಜಪ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಹಾಗೂ ಸರ್ವವಿದ್ಯೆ ನಮ್ಮ ಚಾನಲಲ್ಲೂ ವೀಕ್ಷಿಸಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲೂ ಸಹ ಹಾಕ್ತೀನಿ. ಎಲ್ಲ ನೋಡಿ ಆನಂದಿಸಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿ, ಕತೆ ದೊಡ್ಡದಾಗಿರೋದ್ರಿಂದ ನಾನು ಸ್ವಲ್ಪ ರಿಕಾರ್ಡ್ ಮಾಡಿಬಿಟ್ಟು ಈ ವರಮಹಾಲಕ್ಷ್ಮಿ ವ್ರತನ ಹಾಕ್ತಾಯಿದ್ದೀನಿ. ಎಲ್ಲ ವೀಕ್ಷಿಸಿ, ಒಳ್ಳೆಯದಾಗಲಿ.